ನಮಸ್ಕಾರ ಗೆಳೆಯರೆ. ನಾವೆಲ್ಲ ಚುನಾವಣೆಗಳಲ್ಲಿ ಎಂಥ ಭರವಸೆಗಳನ್ನು ಈ ರಾಜಕಾರಣಿಗಳು ಕೊಟ್ಟಿರೋದನ್ನು ನೋಡಿದ್ದೀವಿ. ಆದರೆ ತೆಲಂಗಾಣದಲ್ಲಿ ನಡೆದ ಪಂಚಾಯಿತಿ ಸದಸ್ಯರು ನೀಡಿರುವ ಭರವಸೆಯನ್ನು ನೀವು ಎಲ್ಲಿ ಕೇಳಿರಲು ಸಾಧ್ಯವಿಲ್ಲ. ಏನಾಗಿದೆ ಅಂದರೆ ತೆಲಂಗಾಣದಲ್ಲಿ ಇತ್ತೀಚೆಗೆ ಪಂಚಾಯತ್ ಚುನಾವಣೆಗಳು ಪ್ರಾರಂಭವಾಗಿದ್ವು. ಈ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮದಲ್ಲಿ ನಾಯಿ ಸಂಖ್ಯೆ ಹೆಚ್ಚಿರುವುದನ್ನು ಕಂಡು ಗ್ರಾಮದಲ್ಲಿ ನಾಯಿಗಳನ್ನು ಸಂಪೂರ್ಣವಾಗಿ ಕಡಿಮೆ ಮಾಡುವುದಾಗಿ ಭರವಸೆಯನ್ನು ನೀಡಿದರು. ಅದರ ಪ್ರಕಾರ ಪಂಚಾಯತ್ ಚುನಾವಣೆ ಮುಗಿದ ನಂತರ ಗ್ರಾಮ ಪಂಚಾಯತ್ ಸದಸ್ಯರು ನಾಯಿಗಳನ್ನು ಚುಚ್ಚುಮದ್ದುಗಳಿಂದ ಮತ್ತು ವಿಷಪೂರಿತ ಆಹಾರವನ್ನು ನೀಡೋ ಮೂಲಕ ನಾಯಿಗಳನ್ನು ಕೊಲ್ಲುತ್ತಾ ಬರ್ತಾರೆ. ಅವು ಎಷ್ಟು ಅಂದರೆ ಸುಮಾರು 500 ನಾಯಿಗಳನ್ನು ಕೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ನಿಖರವಾಗಿ ಇಷ್ಟು ಅಂತ ಗೊತ್ತಿಲ್ಲ. ಚುಚ್ಚುಮದ್ದಿನಿಂದ ಕೊಂದಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ಟಾರೆಯಾಗಿ ನೂರಾರು ನಾಯಿಗಳು ಸಾವನ್ನಪ್ಪಿದ್ದು ಅವುಗಳ ಬಗ್ಗೆ ಪೊಲೀಸರು ತನಿಖೆ ಶುರು ಮಾಡಿದ್ರು. ಅದರಲ್ಲಿ 15 ಜನರನ್ನು ಬಂಧಿಸಲಾಗಿದೆ. ಈ ಪ್ರಕರಣ ಈಗ ಸೆಕ್ಷನ್ 325ರ ಪ್ರಾಣಿ ಮೇಲಿನ ಕ್ರೌರ್ಯ ತಡೆಗಟ್ಟುವ ಕಾಯ್ದೆ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಇದು ರಾಜ್ಯದ ಇತಿಹಾಸದಲ್ಲೇ ಅತಿ ಹೆಚ್ಚು ಪ್ರಾಣಿಗಳನ್ನು ಕೊಂದಿರುವ ಪ್ರಕರಣ ಇದಾಗಿದೆ. ಕೇವಲ ತೆಲಂಗಾಣ ಮಾತ್ರವಲ್ಲ, ಹಲವಾರು ರಾಜ್ಯಗಳಲ್ಲಿ ಈ ನಾಯಿಗಳ ಸಮಸ್ಯೆ ಇದೆ. ಹಾಗಂತ ಪ್ರಾಣಿಗಳನ್ನು ಕೊಲ್ಲುವುದು ಎಷ್ಟು ಸರಿ ಹೇಳಿ? ಈ ಹಿಂದೆ ತೆಲಂಗಾಣ ಸರ್ಕಾರವೇ ಇಡೀ ಕಾಡನ್ನು ನಾಶ ಮಾಡಿ ಸಿಟಿ ನಿರ್ಮಾಣ ಮಾಡಬೇಕು ಅಂತ ಹೊರಟಾಗ ಎಷ್ಟೋ ಪ್ರಾಣಿಗಳು ಕಾಡಿಂದ ಓಡಿ ಹೋದವು. ಅದರಂತೆ ತೆಲಂಗಾಣದಲ್ಲಿ ಇದು 2ನೇ ಪ್ರಕರಣ ಆಗಿದೆ. ಈ ವಿಡಿಯೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.